ತುಂಬಾ ಜ್ಯೂಸಿ ಆಗಿರುತ್ತೆ ಅಂತ. ವಾವ್, ನೈಸ್. ಸ್ವಲ್ಪ ನಮ್ ಇಂಡಿಯನ್ ಟೇಸ್ಟ್ ಬಡ್ಸ್ಗೆ ಹಾಕಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈ ತರ ಆದ್ರೆ ನಿಮಗೆ KFC ತರ ಟೆಕ್ಸ್ಚರ್ ಬರುತ್ತೆ. ಯಮಿ ಯಮಿ, ಫುಲ್ ಜ್ಯೂಸಿ ಆಗಿ ಸೂಪರ್. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಜೀವಿತಾ ಸುಪ್ರೀತ್ ವ್ಲಾಗ್ಸ್. ಸೊ ಇವತ್ತು KFC ಚಿಕನ್ ಮಾಡಕ್ಕೆ ಅಂತ ಅನ್ಕೊಂಡಿರೋದು. ಅದಕ್ಕೆ KFC ಚಿಕನ್ಗೆ ನಾವು ಟೆಂಡರ್ ಚಿಕನ್ ತಗೊಂಡಿರೋದು. ತುಂಬಾ ಜ್ಯೂಸಿ ಆಗಿರುತ್ತೆ ಅಂತ ತಗೊಂಡಿರೋದು. ಸ್ವಲ್ಪ KFC ತರಾನೇ ದೊಡ್ಡದಾಗಿ ಕಟ್ ಮಾಡಿಸ್ಕೊ ಬನ್ನಿ ಅಂತ ಹೇಳಿದ್ದೆ. ವಾವ್, ನೈಸ್. ಈ ತರಾನೇ ನೀವು ಕಟ್ ಮಾಡಿಸ್ಕೊಳ್ಳಿ. ಎಷ್ಟು kg ಇದೆ ಇದು? 1.5. ಸೊ 1.5 ತಂದಿದ್ದಾರೆ. ಸಖತ್ತಾಗಿದೆ ಪೀಸು. ಇದನ್ನ ಹಂಗೆ ಚಿಕನ್ ಹಂಗೆ ನೋಡೋಕೆನೆ ಎಷ್ಟು ಜ್ಯೂಸಿ ಆಗಿದೆ ನೋಡಿ. ಇದನ್ನ ವಾಶ್ ಮಾಡ್ಕೊಬಂದು ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ಹೇಳ್ತೀನಿ. ಸೊ ಇಲ್ಲಿ ಚಿಕನ್ ಅನ್ನ ಈಗ ವಾಶ್ ಮಾಡ್ಕೊ ಬಂದಿದ್ದೀನಿ. ಇದಕ್ಕೆ ಸ್ವಲ್ಪ ಸಾಲ್ಟ್ ನೋಡಿ, ಒಂಚೂರು ಜಾಸ್ತಿನೇ ಹಾಕೋತಿದ್ದೀನಿ ಸಾಲ್ಟ್ನ. ಈಗ ಮಜ್ಜಿಗೆ ಹಾಕೋತಿರೋದು. ಸೊ ಮಜ್ಜಿಗೆನ ಹಾಕೊಂಡು ಉಪ್ಪನ್ನು ಹಾಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಅದನ್ನ ನೆನೆಯಕ್ ಬಿಡ್ಬೇಕು. ಸಾಲ್ಟ್ ಏನಕ್ಕೆ ಜಾಸ್ತಿ ಅಂದ್ರೆ ಅದೇ ಈ ಮಜ್ಜಿಗೆಗೆ ಕರೆಕ್ಟ್ ಆಗ್ಬೇಕಲ್ಲ ಉಪ್ಪು, ಅದಕ್ಕೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೆಯಕ್ ಬಿಡಿ. ಒಂದು ಸ್ವಲ್ಪ ಹೊತ್ತು ಅಂದ್ರೆ ಒಂದು ½ an hour. ಓಕೆ, ಈಗ ಇದನ್ನ ಚೆನ್ನಾಗಿ ನೆನೆಯಕ್ ಬಿಡಿ. ನೆಂದಾದ್ಮೇಲೆ ಒಂದು ½ an hour ನೆಂದ್ರೆ ಸಾಕು. ನೆಂದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ತೋರಿಸ್ತೀನಿ. ಸೊ ಈಗ ಈ ಮಜ್ಜಿಗೆಯಲ್ಲಿ ನೆನೆಯಕ್ಕಿಟ್ಟು ನಾವು ಆಲ್ಮೋಸ್ಟ್ ½ an hour ಆಗಿದೆ. ಸೊ ಈಗ ಈ ನೀರ್ನೆಲ್ಲ ಚೆಲ್ಬಿಟ್ಟು ಸಿಗ್ತೀನಿ. ಮಜ್ಜಿಗೆ ಎಲ್ಲ ಫುಲ್ ಚೆಲ್ಬಿಟ್ಟು ಮತ್ತೆ ಇನ್ನೇನು ತೊಳೆಯಕ್ ಹೋಗ್ಬೇಡಿ. ಚಿಕನ್ನ ಚೆಲ್ಬಿಟ್ಟು ಫುಲ್ಲು ಅದಾದ್ಮೇಲೆ ಹಂಗೆ ತಗೊಬಂದಿರೋದು. ಸೊ ಇದರಲ್ಲಿ ಈ ತರ ದೊಡ್ಡ ಪೀಸು 15 ಪೀಸಸ್ ಇದೆ. 1.5 kg ನಾವು ತಗೊಂಡಿರೋದು. ಅದಕ್ಕೆ ನಾನು ಮೆಜರ್ಮೆಂಟ್ ತಗೋತಿರೋದು. ಸೊ ಈಗ ಇದಕ್ಕೆ ನಾನು ಫಸ್ಟು ಒಂದು 2 ಸ್ಪೂನ್ ಅಷ್ಟು ಸಾಲ್ಟ್ ಹಾಕೋತಾ ಇದ್ದೀನಿ. ಅದಾದ್ಮೇಲೆ ಖಾರ ಪುಡಿ ತಗೋತಾ ಇದ್ದೀನಿ. ಆಲ್ಮೋಸ್ಟ್ 3 ಸ್ಪೂನ್ ಅಷ್ಟು ತಗೊಂಡಿದ್ದೀನಿ. ಬಿಕಾಸ್ ನಮ್ದು ಚಿಕನ್ ಸ್ವಲ್ಪ ಜಾಸ್ತಿ ಇದೆ. ಅದಾದ್ಮೇಲೆ ಸ್ವಲ್ಪ ಸ್ಪೈಸಿ ಆಗಿರ್ಲಿ ಅಂದ್ರೆ, ಸ್ಪೈಸಿ ಆಕ್ಚುಲಿ ಇದು ಸ್ವಲ್ಪ ಸಪ್ಪೆ ತರಾನೇ ಇರುತ್ತೆ, ಬಟ್ ಸ್ವಲ್ಪ ನಮ್ ಇಂಡಿಯನ್ ಟೇಸ್ಟ್ ಬಡ್ಸ್ಗೆ ಚೆನ್ನಾಗಾಗ್ಲಿ ಅಂತ ಈಗ ಹಾಕಿದ್ ನಾನು ಗರಂ ಮಸಾಲ. ಇದು ಒಂದು 2 ಸ್ಪೂನ್ ತಗೊಂಡಿದ್ದೀನಿ. ಆಮೇಲೆ ಪೆಪ್ಪರ್ ಪೌಡರ್ ಇದು ಒಂದು 1.5 ಸ್ಪೂನ್ ತಗೊಂಡಿರೋದು. ಅದಾದ್ಮೇಲೆ ಸೋಯಾ ಸಾಸ್ ತಗೊಂಡಿದ್ದೀನಿ. ಸೋಯಾ ಸಾಸು ಒಂದು 2 ಸ್ಪೂನ್ ಸೋಯಾ ಸಾಸು. ಇದೆಲ್ಲ ಹಾಕೋದ್ರಿಂದ ಟೇಸ್ಟ್ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದಾದ್ಮೇಲೆ ಚಿಲ್ಲಿ ಸಾಸ್ ತಗೋತಾ ಇದ್ದೀನಿ. ಇದನ್ನು ಒಂದು 2 ಸ್ಪೂನ್ ಅಷ್ಟು ಹಾಕೊಳ್ಳೋಣ. ನಾನು ಹಂಗೆ ಅಂದಾಜಲ್ಲಿ ಹಾಕ್ತೀನಿ, ತುಂಬಾ ಮಾಡಿ ನನಗೆ ಅಭ್ಯಾಸ ಇದೆ ಅದಕ್ಕೆ. ಸೊ ಇದು ಆಕ್ಚುಲಿ ನಾನು ಫಸ್ಟ್ ಟೈಮ್ ಮಾಡ್ತಿರೋದು ಅಂತೇನಲ್ಲ, ಸುಮಾರು ಸತಿ ಮಾಡಿದ್ದೀನಿ. ಎಷ್ಟೊಂದು ಟ್ರಯಲ್ ಅಂಡ್ ಎರರ್ಸ್ ಆದ್ಮೇಲೆ ಯಾವ್ದು ಚೆನ್ನಾಗಿ ಬರುತ್ತೋ, ಅಂದ್ರೆ ಹೆಂಗೆ ಮಾಡ್ತಾ ಯಾವ್ದು ಚೆನ್ನಾಗಿ ಬಂದಿದೆ ಅಂತ ಅನಿಸ್ತೋ ಅದನ್ನೇ ನಿಮ್ಮ ಹತ್ರ ಶೇರ್ ಮಾಡ್ಕೋತಿರೋದು. ಸೊ ಏನು ಫಸ್ಟ್ ಟೈಮ್ ಮಾಡಿ ಹಂಗೆ ಶೇರ್ ಮಾಡ್ತಿರೋದು ಆ ಥರ ಏನಲ್ಲ. ಸುಮಾರು ಸತಿ ಮಾಡಿದ್ದೀನಿ. ಇದು ಈಗ ಆರ್ಗ್ಯಾನೋ ಹಾಕೋತಿರೋದು. ಇದು ಅಷ್ಟೇ ಒಂದು ಸ್ವಲ್ಪ ಒಂದು ಒನ್ ಸ್ಪೂನ್ ಹಾಕೊಳ್ಳಿ. ಆಮೇಲೆ ಇನ್ನೊಂದು ಡ್ರೈ ಪೌಡರ್ ಮಾಡ್ಕೋತೀವಲ್ಲ, ಅದಕ್ಕೂ ನಾನು ಪೌಡರ್ಸ್ ಎಲ್ಲ ಹಾಕೋತೀನಿ. ಅದಕ್ಕೆ ಈಗ ಸದ್ಯಕ್ಕೆ ಇದಕ್ಕೆ ಇಷ್ಟ ಹಾಕೋತಾ ಇದ್ದೀನಿ. ಆಮೇಲೆ ಈಗ ಟೊಮೆಟೊ ಕೆಚಪ್ ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಮಕ್ಕಳು ಸ್ವಲ್ಪ ಗಲಾಟೆ ಮಾಡ್ತವ್ರೆ. ತೋರಿಸಿ ಮಕ್ಕಳನ್ನ ಹೆಂಗ್ ಕೂತ್ಕೊಂಡು ನೋಡ್ತವ್ರೆ ಅಂತ. ಆಮೇಲೆ ಇದಕ್ಕೆ 2 ಸ್ಪೂನ್ಸ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತಾ ಇದ್ದೀನಿ. ಇದೆಷ್ಟು ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೋ ಅಷ್ಟು ನಿಮಗೆ ಟೇಸ್ಟು ಚೆನ್ನಾಗಿ ಬರುತ್ತೆ. ಎಷ್ಟು ಜ್ಯೂಸಿ ಮಸಾಲೆ ಆಗುತ್ತೆ. ಆಮೇಲೆ ಲಾಸ್ಟ್ಗೆ ಈಗ ನಾನು ಸ್ವಲ್ಪ ವಿನೆಗರ್ನು ಹಾಕೋತಾ ಇದ್ದೀನಿ. ವಿನೆಗರ್ನ ಹಾಕೊಂಡು ಕಲ್ಸ್ಕೊಬಿಡೋಣ. ಸೊ ಈಗ ಆಫ್ಟರ್ 2 hours ಆದ್ಮೇಲೆ ಈಗ ಡ್ರೈ ಇದು ಒಂದು ಮಿಕ್ಸ್ಚರ್ ಮಾಡ್ಕೊಳ್ಳೋಣ. ಅದಕ್ಕೆ ನಾನು ½ kg ಮೈದಾ ಹಿಟ್ಟು ತಗೊಂಡಿದ್ದೀನಿ. ನೋಡಿ, ಇದು ಬೌಲ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇಲ್ಲ. ಆಮೇಲೆ ಸ್ವಲ್ಪ ಆದಷ್ಟು ದೊಡ್ಡ ಪಾತ್ರೆನೇ ತಗೊಳ್ಳಿ. ನಾನು ತಗೊಂಡಿರೋ ಚಿಕನ್ಗೆ ಮೇ ಬಿ ಇಷ್ಟೂ ಸಾಕಾಗೋ ಡೌಟು. ಅಕಸ್ಮಾತ್ ಸಾಕಾಗಿಲ್ಲ ಅಂದ್ರೆ ನಾನು ಮತ್ತೆ ಇನ್ನೊಂದು ಬ್ಯಾಚ್ ಕಲ್ಸ್ಕೊತೀನಿ. ಕಾರ್ನ್ಫ್ಲೋರ್ನ ಅದ್ರ ಅರ್ಧದಷ್ಟು ತಗೊಳ್ಳಿ. ಅದ್ರ ಅರ್ಧದಷ್ಟು ಕಾರ್ನ್ಫ್ಲೋರ್ ಸಾಕು, ಜಾಸ್ತಿ ಬೇಡ. ಅದಾದ್ಮೇಲೆ ಇದಕ್ಕೆ ನಾವು ಸಾಲ್ಟ್ ಹಾಕೋತಾ ಇದೀವಿ. ಸಾಲ್ಟ್ ಒಂದು 2 ಸ್ಪೂನ್ ಅಷ್ಟು. ಆಮೇಲೆ ಪೆಪ್ಪರ್ ಹಾಕಿದಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಪೆಪ್ಪರ್ನು ಒಂದು 2.5 ಸ್ಪೂನ್ ಅಷ್ಟು. ಆಮೇಲೆ ಗರಂ ಮಸಾಲ ಸ್ವಲ್ಪ, ಇದು 1 ಸ್ಪೂನು.
ಆಮೇಲೆ ಚಿಲ್ಲಿ ಪೌಡರ್ ಇದನ್ನು 2 ಸ್ಪೂನ್ಸು ಇಷ್ಟನ್ನು ಹಾಕೊಂಡು ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ಇಷ್ಟನ್ನ ಹಾಕೊಂಡು ನೀಟಾಗಿ ಅಂದ್ರೆ ಎಲ್ಲಾನು ಎಲ್ಲಾ ಕಡೆಗೂ ಹೋಗ್ಬೇಕಲ್ಲ. ಸೊ ಆಗಿದೆ, ಮಿಕ್ಸ್ ಆಗಿದೆ. ಇದ್ರ ಜೊತೆಗೆ ನಾನು ಆರ್ಗ್ಯಾನೋನು ಹಾಕೋತಾ ಇದ್ದೀನಿ. ಆರ್ಗ್ಯಾನೋ ಒಂದು 2 ಸ್ಪೂನ್ ಅಷ್ಟು ಆರ್ಗ್ಯಾನೋ ಹಾಕೋತಾ ಇದ್ದೀನಿ. ಸೊ ನಮ್ಮ ಮ್ಯಾರಿನೇಟ್ ಆಗಿರೋ ಚಿಕನ್ ಈಗ ನಮ್ ಕೈಗೆ ಬರುತ್ತೆ ನೋಡಿ. ಸೊ ಇಲ್ಲಿದೆ ಚಿಕನ್ ಕಂಪ್ಲೀಟ್ ಆಗಿ ಮ್ಯಾರಿನೇಟ್ ಆಗಿದೆ. ಈಗ ಇನ್ನೊಂದು ನಾವೇನ್ ತಗೋಬೇಕು ಅಂದ್ರೆ ಐಸ್ ಕ್ಯೂಬ್ಸ್. ಸೊ ಪೌಡರ್ ಆಗಿದೆ, ಮ್ಯಾರಿನೇಷನ್ ಚಿಕನ್ ಇದೆ. ಸೊ ನೀರ್ ತಗೊಂಡಿದ್ದೀನಿ, ನೀರೊಳಗಡೆ ಸ್ವಲ್ಪ ಐಸ್ ಕ್ಯೂಬ್ಸ್ ಹಾಕೊಳ್ಳೋಣ, ತಣ್ಣಗಿರ್ಬೇಕು ನೀರು. ಸೊ ಈಗ ಚಿಕನ್ ತಗೊಂಡು ಈ ಪೌಡರ್ ಒಳಗಡೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದು ತಗೊಂಡು ಪೌಡರ್ ಒಳಗಡೆ ಹಾಕೊಂಡು ನೋಡಿ ಈ ತರ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಚಿಕನ್ ಕಾಣಿಸ್ಬಾರ್ದು, ಹಿಂಗೆ ಪೌಡರ್ ಒಳಗಡೆ ಫುಲ್ ಇದಾಗಬೇಕು. ಅದನ್ನ ನೀಟಾಗಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ ಆಯ್ತಾ. ಅದಾದ್ಮೇಲೆ ಇದನ್ನ ಹಿಂಗೆ ತಕ್ಕೊಂಡು ನೀರೊಳಗಡೆ ಒಂದ್ಸತಿ ಡಿಪ್ ಮಾಡೋಣ ಒಂದು ಸ್ವಲ್ಪ ಹೊತ್ತು ಆಯ್ತಾ, ಒಂದು 5 ಸೆಕೆಂಡ್ಸ್. ಇದಾದ್ಮೇಲೆ ತಕ್ಕೊಂಡು ಮತ್ತೆ ಪೌಡ್ರಿಗೆ ಹಾಕೊಂಡು ಹಿಂಗೆ ಮೇಲ್ಮೇಲೆ ಹಾಕಿ, ಅಂದ್ರೆ ಆ ಚಿಕನ್ನ ಮುಟ್ಟಕ್ ಹೋಗ್ಬೇಡಿ, ಚಿಕನ್ ನಿಮ್ ಕೈಗೆ ಸಿಗಬಾರ್ದು. ಪೌಡರ್ ಮಾತ್ರ, ಪೌಡರಿಂದ ಚಿಕನ್ ನೀವು ಇಟ್ಕೋಬೇಕು ಹೊತ್ತು ಬರೀ ಚಿಕನ್ ಸಿಗ್ಬಾರ್ದು. ಆ ತರ ತಗೊಂಡು ನೀಟಾಗಿ ಹಿಂಗೆ ಪ್ರೆಸ್ ಮಾಡ್ಕೊಳ್ಳಿ, ಅವಾಗ ಚಿಕನ್ಗೆ ಪೌಡರು ನೀಟಾಗಿ ಅಂಟುತ್ತೆ ಆಯ್ತಾ. ಅದಾದ್ಮೇಲೆ ಓಕೆ, ಈಗ ಆಗಿದೆ ಕೋಟಿಂಗು. ಇದಾದ್ಮೇಲೆ ಈ ಚಿಕನ್ನ ತಗೊಂಡು ಒಂದು ಮೂಲೆಯಲ್ಲಿ ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಹಿಂಗೆ ಇಟ್ಕೊಂಡು ಅದನ್ನ ಹಿಂಗೆ ಡಸ್ಟ್ ಮಾಡ್ಕೊಳ್ಳಿ. ಹಿಂಗೆ ಡಸ್ಟ್ ಮಾಡ್ಕೊಂಡು ನೋಡಿ ಹಿಂಗೆ ಕ್ರಂಬಲ್ ಆಗಿ ಬಂದಿದೆ, ಹಿಂಗೆ ಕ್ರಂಬಲ್ ಆಗಿ ಬಂದಿದೆಯಲ್ಲ, ಈ ತರ ಆಗ್ಬೇಕದು. ಈ ತರ ಆದ್ರೆ ನಿಮ್ಗೆ KFC ತರ ಟೆಕ್ಸ್ಚರ್ ಬರುತ್ತೆ. ಇದು ನೋಡಿ ಲೆಗ್ ಪೀಸ್, ಚಿಕನ್ ಲೆಗ್ ಪೀಸ್. ನೀವು ಸ್ವಲ್ಪ ಹಿಂಗಿಂಗ್ ಮಾಡಿ, ಅವಾಗ ಹಿಂಗಿಂಗ್ ಮಾಡೋದ್ರಿಂದ ಸ್ವಲ್ಪ ಕ್ರಂಬಲ್ ನೋಡಿ ಈ ತರ ಟೆಕ್ಸ್ಚರ್ ಬರುತ್ತೆ. ಆಮೇಲೆ ತುಂಬಾ ಕಾದಿದ್ದಾಗ ಹಾಕಕ್ ಹೋಗ್ಬೇಡಿ, ಫುಲ್ ರೋಸ್ಟ್ ಆಗ್ಬಿಡುತ್ತೆ, ಒಳಗಡೆ ಇರೋ ಚಿಕನ್ ಬೇಯಲ್ಲ ಆಮೇಲೆ. ಓಕೆ, ಇಷ್ಟು ಕಾದಿರೋದು ಸಾಕು ಅನ್ಸುತ್ತೆ. ಸೊ ಈಗ ನಾನು ಈಗ ಸದ್ಯಕ್ಕೆ 3 ಪೀಸ್ ಹಾಕೊಂಡು ಬೇಯಿಸ್ಕೊತೀನಿ. ಸೊ ಈಗ ಬೇಯಕ್ ಹಾಕಿದೀವಲ್ವಾ, ಇದನ್ನ ನೋಡಿ ನಾನು ಆದಷ್ಟು ಲೋ ಅಲ್ಲೇ ಇಟ್ಕೊಂಡಿದ್ದೀನಿ. ಬಿಕಾಸ್ ಇದು ಹಿಟ್ಟಾಗಿರೋದ್ರಿಂದ ಹೈ ಫ್ಲೇಮ್ ಹಾಕಿದ್ರೆ ಮೇಲ್ಗಡೆ ಇರೋದು ಬೇಗ ಸೀದೋಗ್ಬಿಡುತ್ತೆ, ಅದೇ ಒಳಗಡೆ ಇರೋ ಚಿಕನ್ ಬೆಂದಿರಲ್ಲ. ಆಮೇಲೆ ಹಾಕಿ ಒಂದು ಸ್ವಲ್ಪ ಹೊತ್ತು ಅದನ್ನ ಅಲ್ಲಾಡ್ಸಕ್ ಹೋಗ್ಬೇಡಿ, ಅಂದ್ರೆ ಹಂಗೆ ಬಿಟ್ಬಿಡಿ. ಒಂದು 2 ಮಿನಿಟ್ಸ್ ಅದನ್ನ ಏನು ಟಚ್ ಮಾಡಕ್ ಹೋಗ್ಬೇಡಿ. 2 ಮಿನಿಟ್ಸ್ ಆದ್ಮೇಲೆ ನೀವು ಒಂದ್ಸತಿ ತಿರ್ವಾಕೊಂಡು ಆ ಥರ ಮಾಡ್ಕೋಬಹುದು. ಸೊ ಇದು ಆಲ್ಮೋಸ್ಟ್ ಒಂದು ಈ ತರ ಲೋ ಫ್ಲೇಮ್ ಅಲ್ಲೇನೆ ಒಂದು ಎಷ್ಟೋ 8 ಮಿನಿಟ್ಸ್ ಅಷ್ಟೊತ್ತು ಬೇಯಿಸ್ಕೊಂಡ್ರೆ ಸಾಕು. ಇದಕ್ಕೆ ಬೇಕಾದ್ರೆ ಸ್ವಲ್ಪ ಸೋಡಾ ಹಾಕೋಬಹುದು. ಈ ಹಿಟ್ಟಿಗೆ ನಿಮ್ಗೆ ಬೇಕು ಅಂತ ಅಂದ್ರೆ ಸ್ವಲ್ಪ ಬೇಕಿಂಗ್ ಸೋಡಾನು ಹಾಕೋಬಹುದು. ನಾನು ಆದ್ರೆ ಬೇಕಿಂಗ್ ಸೋಡಾ ಏನು ಹಾಕೊಳಕ್ ಹೋಗಿಲ್ಲ, ಈಗ ಹಂಗೆ ಮಾಡ್ತಾ ಇದ್ದೀನಿ. ಸೊ ಈಗ ಆಗಿದೆ ಒಂದು 8 ಮಿನಿಟ್ಸ್. ನೋಡಿ ಯಾವ ತರ ಆಗಿದೆ ಅಂತ. ಇಷ್ಟಾದಾಗ ಆಗಿದೆ ಅಂತ ತಕ್ಕೋಬೇಕು ನೀವು. ಇಷ್ಟಾದಾಗ ಆಗಿದೆ ಅಂತ. ನಾವು ಫಸ್ಟು ಮಜ್ಜಿಗೆಯಲ್ಲಿ ಮ್ಯಾರಿನೇಟ್ ಮಾಡಿದ್ವಿ, ಆಮೇಲೆ ವಿನೇಗರ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಮತ್ತೆ ಖಾರದಲ್ಲೂ ಮ್ಯಾರಿನೇಟ್ ಮಾಡಿದ್ವಲ್ಲ. ಸೊ ಅದರಿಂದ ಯಮಿ ಅದರಿಂದ ಬೇಗ ಬಂದ್ಬಿಡುತ್ತೆ. ಸೊ ಈಗ ಇದನ್ನ ಸರ್ವ್ ಮಾಡಿಬಿಟ್ಟು ಟೇಸ್ಟ್ ಕೇಳೋಣ, ಟೇಸ್ಟ್ ರಿವ್ಯೂ. ಸೊ ಈಗ ಇದು ಬಿಸಿಯಿಂದ ತೆಗೆದ ತಕ್ಷಣನೇ ಇದಕ್ಕೆ ಪೆರಿ ಪೆರಿ ಮಸಾಲ ಹಾಕೋತಾ ಇದ್ದೀನಿ. ಬಿಸಿಯಿಂದ ತೆಗೆದ ತಕ್ಷಣ ಹಾಕೊಳ್ಳೋದ್ರಿಂದ ಇದಕ್ಕೆ ನೀಟಾಗಿ ಅಂಟ್ಕೊಳ್ಳುತ್ತೆ.
ಸೊ ಇದನ್ನ ಈಗ ಎಲ್ರಿಗೂ ಕೊಟ್ಬಿಟ್ಟು ಅಮ್ಮಂಗೆ ಮತ್ತು ನನ್ನ ಹಸ್ಬೆಂಡಿಗೆ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ರಿವ್ಯೂ ಕೇಳೋಣ. ನಾನು ತಿಂತೀನಿ, ನಾನು ತಿಂದ್ಬಿಟ್ಟು ಹೇಳ್ತೀನಿ. ಸೊ ಈಗ ನಾನು ಟೇಸ್ಟ್ ಮಾಡ್ತೀನಿ. ನಿಜವಾಗ್ಲೂ ಇದು ಫುಲ್ ಜ್ಯೂಸಿಯಾಗಿ, ಆಮೇಲೆ KFC ಥರ ಸಟಲ್ ಆಗಿಲ್ಲ ಟೇಸ್ಟು. ಪೆರಿ ಪೆರಿ ಹಾಕಿರುತ್ತೆ, ಆಮೇಲೆ ಮ್ಯಾರಿನೇಷನ್ಗೆಲ್ಲ ಹಾಕಿರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ನೈಸ್. ಸೊ ಈಗ ಹಂಗೆ ಎಲ್ರಿಗೂ ಕೊಟ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ರಿವ್ಯೂ ಕೇಳೋಣ. ಸೂಪರ್. ಸೊ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀನೊಂದ್ಸತಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.